ಸರ್ವಮಂಗಲಮಾಂಗಲ್ಯಂ ವರೇಣ್ಯಂ ವರದಂ ಶುಭಂ ನಾರಾಯಣಂ ನಮಸ್ಕೃತ್ಯ ಸರ್ವಕರ್ಮಾಣಿ ಕಾರೇತ್. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಜಿ ಮಹಾರಾಜವರ ಚರಣಗಳಿಗೆ ನಮಸ್ಕಾರ ಮಾಡ್ತಾ, ಹಾಗೂ ಎಲ್ಲ ಯತಿಗಳಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾತಾಜಿಗಳಿಗೆ, ಎಲ್ಲ ಭಕ್ತರಿಗೆ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಗಣ್ಯರಿಗೆ, ಮುಂಭಾಗದ ಎಲ್ಲ ಗಣ್ಯರಿಗೆ ಈ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಶುಭಾಶಯಗಳೊಂದಿಗೆ ಒಂದೆರಡು ಮಾತನ್ನು ಮುಂದುವರಿಸೋಣ ಅಂತ. ನಮ್ಮ ಉಪನಿಷತ್ತಿನಲ್ಲಿ ಮಹಾವಾಕ್ಯಗಳು ಅಂತ ಬರುತ್ತೆ. ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ. ಏನಪ್ಪ ಅದು ಚಿಕ್ಕದಾಗಿ ಕಾಣುತ್ತೆ, ಅದನ್ನು ಅಭ್ಯಾಸ ಮಾಡಬೇಕು ಅಂದರೆ ಮಹತ್ತರವಾಗಿರುತ್ತೆ. ಆ ಪದ ನೋಡಲಿಕ್ಕೆ ಚಿಕ್ಕದು, ಮೂರ್ತಿ ಚಿಕ್ಕದಾದರೂ ಮಹಿಮೆ ದೊಡ್ಡದು ಅಂತೀವಲ್ಲ, ಹಾಗೆ ಉಚ್ಚಾರಣೆ ಮಾಡಲಿಕ್ಕೆ, ಹೇಳಲಿಕ್ಕೆ, ಅದೇ ಅರ್ಥೈಸಿಕೋದಾಗ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಇಳಿಸ್ಕೋಬೇಕು, ಆಚರಣೆಗೆ ತರಬೇಕು ಅಂದರೆ ತಪಸ್ಯ, ಬೇಕಾದಷ್ಟು ಕೆಲಸ ಮಾಡಬೇಕಾಗುತ್ತೆ. ಇದು ಉಪನಿಷತ್ತಲ್ಲಿ ಇರ್ತಕ್ಕಂಥ ಮಹಾವಾಕ್ಯಗಳು. ಹಾಗೆ ತಾಯಿಯವರು ಹೇಳಿರ್ತಕ್ಕಂಥದ್ದು, ಹೋಲಿಮದವರು ಏನೇನು ಹೇಳಿದಾರೋ ಅದೆಲ್ಲ ಮಹಾವಾಕ್ಯಗಳೇ. ಯಾವುದೇ ಒಂದು ತಾಯಿಯವರ ಉಪದೇಶ ತಗೊಂಡ್ರೂ ಸಹ ಯೋಚನೆ ಮಾಡಿ ನೋಡಿದ್ರೆ ಕೇಳಲಿಕ್ಕೆ ಅತ್ಯಂತ ಸರಳ, ಅತ್ಯಂತ ಮೃದು, ಬಹಳ ಶುದ್ಧವಾಗಿ ಸರಳವಾಗಿರುವಾಗ ಕಾಣುತ್ತೆ. ಅಭ್ಯಾಸ ಮಾಡೋಕ್ಕೆ ಹೋದಾಗ ಯಾವ ಮಹಾವಾಕ್ಯಕ್ಕೂ ಕಡಿಮೆ ಇಲ್ಲ. ಅಷ್ಟೇ ಪರಿಶ್ರಮ ಹಾಕಿ ಜೀವನದಲ್ಲಿ ಆಚರಣೆಗೆ ತರಬೇಕಾಗುತ್ತೆ. ಬರೀಲಿಕ್ಕೆ ಅದರ ಬಗ್ಗೆ ಸುಲಭ, ಭಾಷಣ ಮಾಡಲಿಕ್ಕೆ ಸುಲಭ, ಆದರೆ ಜೀವನದಲ್ಲಿ ಬೆರೆಸ್ಕೊಂಡು ನಡಿಬೇಕು ಅಂತಂದರೆ ಮಹಾವಾಕ್ಯದಷ್ಟೇ ಪರಿಶ್ರಮ ಹಾಕಬೇಕಾಗತ್ತೆ ಅದಕ್ಕೆ. ಹಾಗೆ ಯಾರೂ ಪರರಲ್ಲ, ಪ್ರಪಂಚವನ್ನು ನಿನ್ನದನ್ನಾಗಿ ಮಾಡಿಕೋ, ಇದೆರಡೇ ಸಾಕು. ಬೇಕಾದಷ್ಟು ಹೇಳಿದರೆ ಅದರಲ್ಲಿ ಯಾರೂ ಪರರಲ್ಲ. ಹಾಗೆ ಪ್ರಪಂಚವನ್ನು ನಿನ್ನದನ್ನಾಗಿ ಮಾಡಿಕೋ, ಇರಲಿ ಎರಡು ಪದ. ಇಷ್ಟನ್ನು ನಾನು ಆಚರಣೆಗೆ ತರಬೇಕು. ಯಾರೂ ಪರರಲ್ಲ ಅಂದರೆ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನನಗೆ ಬೇಕಾದದನ್ನೆಲ್ಲ ಯೋಚನೆ ಮಾಡ್ತೀವಿ, ನನಗೆ ಹೇಗೆ ಪಡ್ಕೋಬೇಕು, ನನಗೆ ಯಾವ್ಯಾವ ರೀತಿ ಇಚ್ಛೆಗಳಿದೆ, ನನ್ನ ಇಚ್ಛೆಗಳನ್ನು ಪೂರೈಸ್ಕೋಬೇಕಾದ್ರೆ ಅಥವಾ ನಾನು ಯಾರನ್ನ ನೋಡ್ಕೋಬೇಕಾದ್ರೆ ಯಾವುದು ನನ್ನದು ಅಂತ ಇರುತ್ತೋ ಅದನ್ನು ತುಂಬ ಚೆನ್ನಾಗಿ ನೋಡ್ಕೋತೀವಿ ನಾವು. ಯಾರೂ ಪರರಲ್ಲ ಅಂದ ತಕ್ಷಣ ಎಲ್ಲರೂ ನನ್ನವರೇ ಅಂತ ಭಾವಿಸೋ ಮಟ್ಟಕ್ಕೆ ನನ್ನ ಮನಸ್ಸನ್ನು ತಗೊಂಡೋಗ್ಬೇಕು ಅಂದರೆ ನಾನು ಏನೇನೆಲ್ಲ ಕಳ್ಕೊಬೇಕಾಗತ್ತೆ. ಯಾವ್ಯಾವುದು ಅಡ್ಡಿಯಾಗಿದೆಯೋ ಎಲ್ಲರೂ ನನ್ನವರು ಎಂದು ಭಾವಿಸಲು ಏನೇನು ಅಂಶಗಳು ಅಡ್ಡಿಯಾಗಿದೆಯೋ ನನ್ನ ಮನಸ್ಸಿನಲ್ಲಿ ಅದನ್ನೆಲ್ಲ ಕಳ್ಕೊಬೇಕಾಗತ್ತೆ. ಆ ಕಳ್ಕೊಳ್ಳೋದಷ್ಟು ಸುಲಭ ಅಲ್ಲ. ಯಾಕಂದರೆ ಹಲವಾರು ಜನ್ಮಗಳಿಂದ ಈಗ ಅದನ್ನು ಅಭ್ಯಾಸ ಬಂದುಬಿಟ್ಟಿದ್ದೀವಿ ನಾವು. ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ, ಅದೇ ಭ್ರಮೆನಲ್ಲಿದ್ದೀವಿ. ಅದು ಎಲ್ಲರೂ ನನ್ನವರು ಎಂದು ಭಾವಿಸಲು ಬಿಟ್ಕೊಡಲ್ಲ. ತಾಯಿಯವರು ಹೇಳ್ತಾರೆ, ಯಾರೂ ಪರರಲ್ಲ. ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಹೇಳಲಿಕ್ಕೂ ಚೆನ್ನಾಗಿದೆ, ಆದರೆ ನನ್ನ ಜೀವನದಲ್ಲಿ ಬೆರೆಸ್ಕೋಬೇಕು, ನನ್ನ ಜೀವನದಲ್ಲಿ ಆಚರಣೆಗೆ ತರಬೇಕು. ನಿಶಬ್ದವಾಗಿ, ಗೌಪ್ಯವಾಗಿ ನನ್ನ ಜೀವನದಲ್ಲಿ ಪೂರ್ತಿ ಅದು ಅರಳಿ ಹೇಗೆ ಪರಿಮಳ ಬರುತ್ತೋ ಹೂವು ಅರಳಿದಾಗ, ಹಾಗೆ ನನ್ನ ಜೀವನದ ಆಚರಣೆಯಿಂದ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತ ಮಾಡಬೇಕು. ಅಂದರೆ ಅದರ ಹಿಂದಿನ ಪರಿಶ್ರಮ, ಹಿಂದಿನ ತ್ಯಾಗ, ವೈರಾಗ್ಯ, ಆ ಮನೋ ನಿಗ್ರಹ ಎಷ್ಟೆಲ್ಲ ಮಾಡಬೇಕಾಗುತ್ತೆ. ಹಾಗೆ ತಾಯಿಯವರ ಪ್ರತಿಯೊಂದು ಮಹಾವಾಕ್ಯನೇ. ಹಾಗೆ ಯಾರೂ ಪರಲ್ಲ, ಪ್ರಪಂಚವನ್ನು ನಿನ್ನದನ್ನಾಗಿ ಮಾಡಿಕೋ. ಎಷ್ಟು ಕಷ್ಟ ಇದೆ ನೋಡಿ. ಪ್ರತಿಯೊಂದು ಮಹಾವಾಕ್ಯನೂ ಒಂದೇ ಕಡೆ ಕರ್ಕೊಂಡೋಗುತ್ತೆ, ಪ್ರತಿಯೊಂದು ವಿಚಾರನೂ ಒಂದೇ ಕಡೆ ಕರ್ಕೊಂಡೋಗುತ್ತೆ. ಏನಪ್ಪ ಅಂದರೆ ನಮ್ಮ ನ್ಯೂನ್ಯತೆಗಳು ಕಳ್ಕೊಂಡ್ರೆ ಮಾತ್ರ, ಏನೇನಿದೆಯೋ ನಮ್ಮಲ್ಲಿ ಅನುಚಿತವಾಗಿರ್ತಕ್ಕಂಥದ್ದು ಅದನ್ನೆಲ್ಲನೂ ಇಲ್ದಾಗ ಮಾಡಿಕೊಂಡ್ರೆ ಮಾತ್ರ ನಾನು ಹಾಗಾಗಲಿಕ್ಕೆ ಸಾಧ್ಯ. ಆಮೇಲೆ ಅಷ್ಟೇ ಸರಳವಾಗಿ ದುಃಖಿತ ಮನಸ್ಸಿಗೆ ಹೇಳಿದ್ದಾರೆ, ಜೀವನದಲ್ಲಿ ಕಷ್ಟಗಳು, ದುಃಖಗಳು ಪ್ರತಿ ದಿವಸ ಬರೋದೇ ಅದು. ಆದರೆ ಹೆದರ್ಕೊಂಬೇಡ,
ಸದಾ ದೇವರು ನೀನು ನೋಡ್ತಾ ಇರ್ತಾನೆ. ಆ ಸ್ಥಿತಿ ಇರೋದಿಲ್ಲ. ಹೇಗೆ ಆ ಸೇತುವೆ ಕೆಳಗೆ ನೀರು ಹರಿದು ಹೊರಟೋಗುತ್ತೋ ಹಾಗೆ ಕಷ್ಟಗಳು ಹೊರಟೋಗುತ್ತೆ ಅಂತ. ಈಗ ಒಂದೊಂದು ಮಹಾವಾಕ್ಯಗಳೇ ನಾವು ಎಷ್ಟು ಸಲ ಓದಿರಲ್ಲ, ಎಷ್ಟು ಸಲ ಕೇಳಿರಲ್ಲ ಅದನ್ನು. ಆದರೆ ಆಚರಣೆಗೆ ತಗೊಳ್ಳೋಕ್ಕೆ ಹೋದಾಗ ಒಂದೊಂದು ಪರ್ವತಮಯವಾಗಿ ಕಾಣುತ್ತೆ. ಯಾಕೆಂದರೆ ಸ್ಟಿಲ್ ವಿ ಆರ್ ಅನ್ಫಿಟ್. ಆ ರೀತಿ ಅಕ್ಷರ ಸಹ ನಡಿಲಿಕ್ಕೆ 100% ನಡಿಲಿಕ್ಕೆ ನಮ್ಮ ಮನಸ್ಸು ಇನ್ನೂ ಯೋಗ್ಯವಾದ ಸ್ಥಿತಿಗೆ ಬಂದಿಲ್ಲ. ಬೇರೆಯವ್ರು ಹೇಳ್ಬೋದು ನಾನು ದೊಡ್ಡ ಮನುಷ್ಯ ಅಥವಾ ನಾನು ಇಷ್ಟು ಚೆನ್ನಾಗಿದ್ದೇನೆ ಅಂತ. ಬಟ್ ನಾನು ನನ್ನ ಮನಸ್ಸೇ ಒಪ್ಕೋಬೇಕಲ್ಲ, ಅದು ಆನಂದ ಬರ್ತದೆ. ಯಾಕಂದರೆ ಇಲ್ಲಿ ಯಾರನ್ನೋ ಬೇರೆಯವ್ರನ್ನ ಒಪ್ಪಿಸ್ಬೇಕಾಗಿಲ್ಲ. ಚಂದನವ ತೇದೊಡೆ ನೊಂದನೆಂದು ಕಂಪ ಬಿಟ್ಟಿದೆ, ಅದು ಸುಗಂಧ ಕೊಡುತ್ತೆ. ಹಾಗೆ ಈ ಮಹಾವಾಕ್ಯಗಳು ನನ್ನ ಜೀವನದ ಆಚರಣೆಗಳಲ್ಲಿ, ನನ್ನ ಆಲೋಚನೆಗಳಲ್ಲಿ, ನನ್ನ ಕೆಲಸಗಳಲ್ಲಿ ಬರೋದಾದರೆ ಅದರ ಸುಗಂಧ ಹಲವಾರು ಜನಕ್ಕೆ ಮಾದರಿ ಆಗುತ್ತೆ. ಆಚರಣೆ ನೋಡಿದ್ರೆ ಸಾಕು ನನ್ನ ಜೀವನದಲ್ಲಿ, ಬೇರೆಯವ್ರಿಗೆಲ್ಲ ಹೌದು ಅನಿಸುತ್ತೆ. ಆ ವ್ಯಕ್ತಿನಲ್ಲಿ ಏನೋ ಒಂದು ಇದೆ, ಒಳಗಡೆ ಚೇತನ ಇದೆ, ತಿರುಳಿದೆ ಅನಿಸುತ್ತೆ. ಹಾಗಾಗಬೇಕು ಅಂದರೆ ಇದೆಲ್ಲ ಹೇಗೆ ಬಂತು? ತಮ್ಮ ನಿಜ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವತಾರ ಬಂದದ್ದೇ ಏನಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಹೇಗೆ ಜೀವನ ನಡೆಸಬೇಕು ಅಂತ. ಅದಕ್ಕೆ ತಮ್ಮನ್ನೇ ತಾವು ಅಂಥ ಒಂದು ಸಂಕಷ್ಟದ ಜೀವನಗಳಲ್ಲಿ, ಹಳ್ಳಿನಲ್ಲಿ ಇದ್ದು, ಸಂಸಾರದಲ್ಲಿದ್ದು, ವಿಚಿತ್ರ ಜನಗಳ ಜೊತೆ ಇದ್ದು ಈ ಮಾತನ್ನು ಹೇಳಬೇಕಾಗಂತ ಬಂದಿದೆ. ಅವರು ಅನುಕೂಲವಾಗಿದ್ದಾಗ ನಾವು ನೀವೆಲ್ಲ ಮಹಾತ್ಮರೇ. ನಾವು ಹೇಳಿದಾಗೆಲ್ಲ ಕೇಳ್ಕೊಂಡು ಇದ್ದರೆ, ಎಲ್ಲ ಸುಲಲಿತವಾಗಿದ್ದರೆ ನಮ್ಗೆ ಯಾರೂ ಕ್ರಿಟಿಸೈಸ್ ಮಾಡೋರಿಲ್ಲ, ಎಲ್ಲ ಕಡೆ ಗೌರವ ಸಿಗುತ್ತೆ, ಎಲ್ಲರೂ ಆಧರಿಸ್ತಾರೆ ಎಂದಾಗ ನಾವು ಪರಮಹಂಸರ ಥರ ಇರ್ಬೋದು. ಆದರೆ ನಾವು ಯಾವಾಗಲೂ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಒಂದೇ ಇರೋದಿಲ್ಲ. ಯಾವುದನ್ನಾರು ಒಂದು ಸ್ವೀಕಾರ ಮಾಡಿದ್ರೆ ಎನಿ ಮೆಟೀರಿಯಲ್ಸ್ಟಿಕ್, ಇನ್ನೊಂದು ಜೊತೆಯಲ್ಲಿ ಅಪೋಸಿಟ್ ಆಗಿರೋದು ಬಂದೇ ಬರುತ್ತೆ. ಯಾಕಂದರೆ ಎರಡು ಜೊತೆಲೇ ಬದುಕ್ತಾ ಇರೋದ್ರಿಂದ ಇದು ಸಿದ್ಧಾಂತ, ಯೂನಿವರ್ಸಲ್ ಲಾ ಇದು. ಯಾವುದು ಒಂದು ತೊಗೊಂಡ್ರೆ ಇನ್ನೊಂದು ಜೊತೆಲಿರುತ್ತೆ. ನಾವು ಹೇಳ್ಕೋಬೇಕಾದದ್ದು ಮಾತ್ರ ಹೇಳ್ತೀವಿ, ತೋರಿಸ್ಕೋಬೇಕಾದದ್ದು ಮಾತ್ರ ತೋರಿಸ್ಕೋತೀವಿ, ಹಾಗೆ ಬಿಟ್ಬಿಟ್ಟಿರ್ತೀವಿ. ಆದರೆ ಆಧ್ಯಾತ್ಮಿಕ ದಾರಿಯಲ್ಲಿ ಎರಡನ್ನೂ ಬಿಟ್ಟು ಮೇಲೆ ಹೋಗಬೇಕಾಗತ್ತೆ. ಒಳ್ಳೆಯದು ಕೆಟ್ಟದನ್ನು ದಾಟಬೇಕಾಗತ್ತೆ. ಅದಕ್ಕೆ ಈ ಮಹಾವಾಕ್ಯಗಳು. ಅದರಿಂದ ತಾಯಿಯವರ ಜೀವನದಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ, ಯಾವುದೇ ಉಪದೇಶವನ್ನು ತಗೊಳ್ಳೋಣ, ಎಲ್ಲವೂ ಯಾವ ಮಹಾವಾಕ್ಯಕ್ಕೂ ಕಡಿಮೆ ಇಲ್ಲ. ಈಗ ನಮ್ಮ ಜವಾಬ್ದಾರಿ ಏನಪ್ಪ? ಆ ಮಹಾವಾಕ್ಯಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ. ಅಂದರೆ ನಾವು ಆಚರಣೆಗೆ ತರೋದ್ರಲ್ಲಿ ಎಷ್ಟು ಮಟ್ಟಿಗೆ ಸಫಲರಾಗಿದ್ದೇವೆ, ಏನನ್ನು ಓದಿದ್ದೀವೋ, ಏನನ್ನು ತಿಳ್ಕೊಂಡಿದ್ದೇವೆಯೋ, ಏನನ್ನು ಮಾತಾಡ್ತಾ ಇದ್ದೀವೆಯೋ, ಇದನ್ನು ನಮ್ಮ ಜೀವನದಲ್ಲಿ, ನಮ್ಮ ಆಚರಣೆಗೆ ತರೋದ್ರಲ್ಲಿ, ಜೀವನದಲ್ಲಿ ಅದನ್ನು ಕರಗಿಸ್ಕೊಳ್ಳೋದ್ರಲ್ಲಿ, ನನ್ನದನ್ನಾಗಿ ಮಾಡಿಕೊಡೋದ್ರಲ್ಲಿ, ಪ್ರಪಂಚವನ್ನು ನಿನ್ನದನ್ನಾಗಿ ಮಾಡಿಕೊಂಡ್ರೆ ಏನು? ಏನೇನು ಉಪದೇಶಗಳು ಹೇಳಿದ್ರೋ ಅದು ಆಚರಣೆಗೆ ತಗೋಬಾ ಅಂತ ಅಷ್ಟೆ. ಆಗ ಪ್ರಪಂಚ ನಂದಾಗುತ್ತೆ. ಬೇರೆಯವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಗಿಫ್ಟ್ ಕೊಟ್ಟು ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋದು ಬೇರೆ, ಒಳ್ಳೆಯವರು ಆಗೋದೇ ಬೇರೆ. ಅನ್ನಿಸ್ಕೊಳ್ಳೋದು ಭಾಳ ಸುಲಭ ಒಳ್ಳೆಯವರು ಅಂತ. ಆದರೆ ಒಳ್ಳೆಯವನೇ ನಾನು ಆಗಬೇಕಲ್ಲ, ನಾವು ಒಳ್ಳೆಯವರೇ ಆಗಬೇಕಲ್ಲ. ಆಗಬೇಕು ಅಂದರೆ ಆಚರಣೆ ಬಿಟ್ಟರೆ ಬೇರೆ ದಾರಿ ಏನಿಲ್ಲ. ಅದಕ್ಕೆ ಪ್ರಾರಂಭಿಕರಿಗೆ ಸುಲಭವಾದ ಉಪಾಯ ಹೇಳ್ಕೊಟ್ಟಿದ್ದಾರೆ. ಅಮ್ಮ, ಪ್ರತಿ ದಿವಸ ಸ್ವಲ್ಪನಾರು ಏನಾರು ಕೆಲಸ ಮಾಡು, ಸ್ವಲ್ಪನಾರು ಮಾಡೋದ್ರಿಂದ ಮನಸ್ಸು ಶುದ್ಧೀಕರಣಗೊಳ್ಳುತ್ತೆ. ಭೌತಿಕವಾದದ್ದು ಸಾಮಾನ್ಯ ಕೆಲಸನೇ ಆಗಿರ್ಬೋದು, ಆದರೆ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಚಿಕ್ಕ ಕೆಲಸನೇ ಆದರೂ ಮಾಡು. ಪ್ರತಿ ದಿವಸ ಕೂತ್ಕೋಬೇಡ, ಏನಾರು ಸ್ವಲ್ಪ ಭೌತಿಕವಾದ ಕೆಲಸ ಮಾಡು. ಇದೇ ಮಾಡು ಅಂತ ಅಲ್ಲ, ಅದರಿಂದ ಆಗುತ್ತೆ ಮನಸ್ಸು ಚಿತ್ತಶುದ್ಧಿ ಆಗುತ್ತೆ. ಹಾಗೆ ಪರಂಪರೆಯಿಂದ ಏನೇ ಹೇಳ್ಕೊಟ್ಟಿದ್ರು, ಜಪ, ಧ್ಯಾನ, ಆಧ್ಯಾತ್ಮಿಕ ಪ್ರಾಕ್ಟೀಸು, ಅದನ್ನು ಬಿಡಬೇಡ. ನಾವೇನು ಮಾಡ್ತೀವಿ, ನನಗೆ ಕರ್ಮಯೋಗ ಮಾತ್ರ ಗೊತ್ತು, ಅದು ಮಾಡ್ಕೊಂಡಿರ್ತೀನಿ, ಇಲ್ಲ ಜಪ ಧ್ಯಾನ ಮಾಡ್ಕೊಂಡಿರ್ತೀನಿ, ನಾನು ಏನು ಮಾಡಲ್ಲ, ಬರೀ ಅಧ್ಯಯನ ಮಾಡ್ಕೊಂಡಿರ್ತೀನಿ. ತಾಯಿಯವರು ಎಲ್ಲರ ಮಿಶ್ರಣವನ್ನು ಹೇಳಿದ್ದಾರೆ. ಯಾಕಂದರೆ ನಮ್ಮ ಮನಸ್ಥಿತಿ ಅವ್ರಿಗೆ ಗೊತ್ತು. ನಾವು ಯಾವುದರಲ್ಲೂ ಹೆಚ್ಚಿಗೆ ಇರಲ್ಲ. ಯಾಕೆಂದರೆ ನಮಗೆ ತುಂಬ ಹೊಗಳಿದ್ರೂ ತಡ್ಕೊಳಕ್ಕಾಗಲ್ಲ, ತೆಗಳಿದ್ರೂ ತಡ್ಕೊಳಕ್ಕಾಗಲ್ಲ. ಭಾಳ ಚೆನ್ನಾಗಿ ಹೊಗಳ್ಬಿಟ್ರೆ ಆಗ ನಾವೇನೋ ಬೇರೆ ಆಗಿಬಿಡ್ತೀವಿ, ತೆಗಳಿಬಿಟ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ.
ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಅಂತ ಹೇಳಿದ್ದಾರೆ. ಅದು ನಾವು ಹಾಡ್ತಾ ಇರ್ತೀವಿ, ಆದರೆ ಆಚರಣೆಯಲ್ಲಿ ಹಿಂದೆ ಬಿದ್ದುಬಿಟ್ಟಿರ್ತೀವಿ. ಅದಕ್ಕೆ ಯಾವಾಗಲೇ ತಾಯಿಯವ್ರ ಪುಸ್ತಕ ತೊಗೊಂಡ್ರೆ, ಉಪದೇಶ ತೊಗೊಂಡ್ಬಿಟ್ರೆ ಬರೋದೇ ಏನಂತ ಅಂದರೆ, ಅವರು ಸರಳವಾಗಿ ನಮ್ಮ ಕನ್ನಡದಲ್ಲಿ ಅದನ್ನು ಮಾಡಿಕೊಟ್ಟಿರೋದ್ರಿಂದ ಅವರು ಬೆಂಗಾಲಿನಲ್ಲಿ ಹೇಳಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ. ಅದು ನೇರವಾಗಿ ಹೃದಯ ತಲುಪುತ್ತೆ. ಆಚರಣೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರ್ಯಾರು ಎಷ್ಟೆಷ್ಟು ಆಚರಣೆಗೆ ತಂದಿದ್ದಾರೋ ಅಷ್ಟಷ್ಟು ಅಮೃತವನ್ನು ಊಟ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಶುಭ ಸಂದರ್ಭ. ತಾಯಿಯವರ ಹೆಸರಲ್ಲೇ ಇರ್ತಕ್ಕಂಥದ್ದು. ಹೆಸರೇ ಭವತಾರಿಣಿ ಆಶ್ರಮ. ಇಲ್ಲಿ ತನಕ ಇದರ ನಡೆದು ಬಂದ ದಾರಿ, ಅವರ ಉನ್ನತಿ, ಅವರ ಸೇವಾ ಕಾರ್ಯ, ಈ ಮಾಡಬೇಕು ಒಂದು ಈ ರೀತಿ ಒಂದು ಕಾರ್ಯಕ್ರಮ ಅಂದಾಗ ಈ ಕುಟುಂಬಸ್ಥರ ಮಧ್ಯದಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಇಂಥ ದೊಡ್ಡ ಪೆಂಡಾಲ್ ಹಾಕಿ ಇಷ್ಟು ಜನೆಲ್ಲ ಸೇರಿಸೆಲ್ಲ ಮಾಡ್ಬೋದು. ಯಾಕೆಂದರೆ ಸಂಕಲ್ಪ ದೃಢವಾಗಿದ್ದರೆ. ಇಲ್ಲಾಂದರೆ ಎಲ್ಲ ಅನುಕೂಲ ಇದು, ನಂಗೆ ಮಾಡೋಕ್ಕೆ ಬೇಕಾದಷ್ಟು ನ್ಯೂನತೆಗಳನ್ನ ಹೇಳ್ತೀನಿ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಮಾಡಲಿಕ್ಕಾಗಲ್ಲ, ಆ ತೊಂದರೆ ಇದೆ, ಈ ತೊಂದರೆ ಇದೆ. ಯಾಕೆಂದರೆ ನಂಗೆ ಮಾಡೋ ಇಚ್ಛೆ ಇಲ್ಲ. ಮಾಡಬೇಕು ಅಂತ ಸಂಕಲ್ಪ ಇದ್ದರೆ ಎಲ್ಲ ಅನುಕೂಲ ಇಲ್ಲದೆ ಇರುತ್ತೋ ಎಲ್ಲ ಅನುಕೂಲನೂ ಮಾಡ್ಕೊಂಡು ಮಾಡ್ಬೋದು ಅನ್ನೋಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಎಷ್ಟು ಹೇಳ್ತಾ ಎಲ್ಲ ಹಿರಿಯರು ಕೂತಿದ್ದಾರೆ, ಮಾತಾಜಿಯವರು ಇದ್ದಾರೆ, ಭಕ್ತರೆಲ್ಲ ಇದ್ದೀರ. ತಮ್ಮೆಲ್ರಿಗೂ ಈ 25ನೇ ವರ್ಷದ ಶುಭಾಶಯಗಳೊಂದಿಗೆ ನನ್ನ ತಾಯಿಯವ್ರ ಕುರಿತು ಮಾತಾಡಿದಂಥ ಮಾತುಗಳಿಗೆ ಮುಕ್ತಾಯ ಮಾಡ್ತಾ ಶ್ರೀರಾಮಕೃಷ್ಣ ಅರ್ಪಣಮಸ್ತು.